ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ನ ಮುಂದಿನ ನಡೆ ಏನು? ಬಹುಶಃ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಹಳಷ್ಟು ದೊಡ್ಡ ಬಿರುಕು ಕಂಡಿದ್ರೆ, ಬ್ರೇಕಪ್ ಆಗಿದ್ರೆ ಅಥವಾ ಬ್ರೇಕಪ್ ಸಿಚುವೇಶನ್ಗೆ ಏನಾದರೂ ಬಂದಿದ್ದರೆ ಆ ವ್ಯಕ್ತಿಯ ಮುಂದಿನ ನಡೆ ಏನು? ಅವ್ರು ಯಾವುದೇ ವಿಚಾರವಾಗಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇರೋದಿಲ್ಲ. ಅವರ ಹಿಡನ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರು ನಿಮ್ಮಿಂದ ಮುಚ್ಚಿಟ್ಟಿರುವ ಸತ್ಯಗಳೇನು, ಭಾವನೆಗಳೇನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಆಗಿರಬಹುದು, ಸಿಚುವೇಶನ್ಸ್ಗಳು ತೋರಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗ್ನ ನೀವು ನೋಡಿದಾಗ, ಕ್ಯಾಂಡಲ್ ವ್ಯಾಕ್ಸ್ನ ನೀವು ನೋಡಿದಾಗ, ಆ ವ್ಯಕ್ತಿಯ ಭಾವನೆಗಳು, ಸಿಚುವೇಶನ್ಸ್ಗಳು, ಸಂದರ್ಭಗಳು, ನಿಮ್ಮಿಂದ ಮುಚ್ಚಿಟ್ಟಿರುವಂಥ ಹಲವಾರು ವಿಚಾರಗಳು ತಿಳಿತಾ ಹೋಗುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ನೀವು ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಹಾಗೆ ನಿಮ್ಮ ಮುಂದೆ 2 ಕ್ಯಾಂಡಲ್ಗಳನ್ನ ಇಟ್ಟಿದ್ದೀನಿ. ಯಾವ ಕಲ್ಲರ್ ಕ್ಯಾಂಡಲ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕ್ಯಾಂಡಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ ಹೇಳ್ತಾ ಇದ್ದ ಹಾಗೆ ಯಾವ ಕ್ಯಾಂಡಲ್ ನಿಮ್ಮ ಮನಸ್ಸಿಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕ್ಯಾಂಡಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಫೀಲಿಂಗ್ಸ್ಗಳು ನಿಮಗೆ ತಿಳಿತಾ ಹೋಗುತ್ತೆ. ಸೊ ನಾವು ನೀರನ್ನು ಕೂಡ ಕ್ಲೆನ್ಸ್ ಮಾಡ್ತಾ ಹೋಗೋಣ, ಹೀಲ್ ಮಾಡೋಣ. ಓಕೆ, ಅವ್ರು ಯಾವ ವಿಚಾರ ಮುಚ್ಚಿಡ್ತಾ ಇದ್ದಾರೆ, ಅವರ ನಿಜವಾದ ಭಾವನೆಗಳೇನು, ನಿಮ್ಗೆ ಯಾವುದೇ ವಿಚಾರವಾಗಿ ಕ್ಲಾರಿಟಿ ಕೊಡದೆ ಇದ್ದರೆ ಅವರ ಟ್ರೂ ಫೀಲಿಂಗ್ಸ್ ಏನು ನಿಮ್ಮ ವಿಚಾರವಾಗಿ ಅಂತ ಹೇಳಿ. ಯಾರೆಲ್ಲ ಪಿಂಕ್ ಈ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಈ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ. ಓಕೆ, ಆ ವ್ಯಕ್ತಿ ಹೆಸರನ್ನ ಹೇಳ್ತಾ ಈ 3 ತಿಂಗಳಿಂದ ಈ ವ್ಯಕ್ತಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಅನುಮಾನಗಳು ನಿಮಗೆ ಮೂಡ್ತಾ ಇದೆ. ಬಹಳಷ್ಟು ವಿಚಾರವಾಗಿ ನೀವು ಅವರನ್ನು ಕೇಳೋದಕ್ಕಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬಹುದು, ಅವರ ಫ್ರೆಂಡ್ ಸರ್ಕಲ್ನ ನೀವೇ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲನೂ ನೀವು ಮಾಡ್ತಾಯಿದ್ದೀರಿ. ಬಟ್ ಆದರೆ ಈ ವ್ಯಕ್ತಿಗೆ ಬಹಳಷ್ಟು ಸಪೋಸ್ ಒಂದಷ್ಟು ಸೋಷಲ್ ಮೀಡಿಯಾದಿಂದ ಫ್ರೆಂಡ್ ಆದಂಥವ್ರು ಇರಬಹುದು, ಬೇರೆ ಫ್ರೆಂಡ್ಸ್ಗಳಾಗಿರಬಹುದು, ಸೋಷಲ್ ಮೀಡಿಯಾದಲ್ಲೇ ಪರಿಚಯ ಆಗಿರುವಂತಹವರ ಜೊತೆಗೆ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಇತ್ತೀಚೆಗೆ ಈ ವ್ಯಕ್ತಿಗೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ, ಇವರು ವಿಚಾರವಾಗಿ ಬಹಳಷ್ಟು ಫ್ರೆಂಡ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ತಾಯಿದ್ದೀರಿ. ಒಂದಷ್ಟು ಜನ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ಒಂದಷ್ಟು ಜನ ನಿಮ್ಮನ್ನೇ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ನೀವು ಈ ವ್ಯಕ್ತಿಯನ್ನು ಬಿಡು ಅನ್ನುವ ಕೆಲವೊಂದು ವಿಚಾರ ಸತ್ಯ ಹೇಳಿದಾಗ ಆ ಸತ್ಯಗಳನ್ನು ನೀವು ನಂಬೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾನು ಸಾಕಷ್ಟು ಜನದ ಲೆಟರ್ಸ್ಗಳು ವಿ ಇರಬಹುದು, ಎಲ್ಲಿರಬಹುದು, ಈ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ನೀವು ಕಾಲಲ್ಲಾಗಿರಬಹುದು, ಮೆಸೇಜಲ್ಲಾಗಿರಬಹುದು, ಎಷ್ಟೇ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋದ್ರೂ ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವ ಪ್ರಯತ್ನ, ಫ್ರೀ ಇದ್ದಾಗಲೂ ಕೂಡ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಮನಸ್ಥಿತಿ ಇಲ್ಲ. ಬಹಳಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಬಟ್ ಆದರೆ ನೀವೇನೇ ಟ್ರೈ ಮಾಡಿದ್ರು, ಈ ವ್ಯಕ್ತಿಯನ್ನು ಎಷ್ಟೇ ಮುಂಚಿನ ಥರ ನೀವು ಈ ವ್ಯಕ್ತಿಯನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳೆಲ್ಲ ವಿಫಲ ಆಗ್ತಾ ಇದೆ ಅಂತ ಹೇಳಿ. ಅವ್ರು ನಿಮ್ಮನ್ನು ಬಿಡಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ
ನಿಮಗೆ ಆದಂತಹ ಲೈಫ್ ತುಂಬಾ ಚೆನ್ನಾಗಿದೆ. ನಿಮಗೆ ಸಪೋರ್ಟಿವ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದಾರೆ. ಅದು ತಂದೆ ತಾಯಿ ಆಗಿರ್ಬೋದು, ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು, ಹತ್ತಿರದ ಒಳ್ಳೆಯ ಸಂಬಂಧಗಳಾಗಿರಬಹುದು. ನಿಮಗೆ ಈ ಹಿಂದೆ ಇಷ್ಟೆಲ್ಲ ನೋವು ಯಾರೂ ಕೊಟ್ಟಿಲ್ಲ. ಇಷ್ಟೆಲ್ಲ ನೋವು ಅನುಭವಿಸಿದ್ರು ಕೂಡ ಈ ವ್ಯಕ್ತಿಯನ್ನೇ ಬೇಕು ಅನ್ನುವ ರೀತಿಯಲ್ಲಿ ನೀವೀಗಲೂ ಕೂಡ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಕ್ಯಾಂಡಲ್ಗಳು ಎಲ್ಲನೂ ಸ್ಪ್ಲಿಟ್ ಆಗ್ತಾ ಇದೆ. ಯಾರು ಕೂಡ ನಿಮಗೆ, ಯಾವ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಈ ವ್ಯಕ್ತಿಯ ವಿಚಾರವಾಗಿ ಅಂತ ಹೇಳಿ ತೋರಿಸ್ತಾ ಇದೆ. ಎಷ್ಟೆಲ್ಲ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ, ಇವ್ರು ಕಾಂಟ್ಯಾಕ್ಟ್ ಮಾಡಲಿ, ಎಷ್ಟೆಲ್ಲ ನೀವು ಬೇಡ್ಕೊಂಡ್ರೂ ಕೂಡ ಕ್ಯಾಂಡಲ್ಸ್ಗಳೆಲ್ಲ ಸ್ಪ್ಲಿಟ್ ಆಗ್ತಾ ಇದೆ. ಆ ಮೂಮೆಂಟಿಗೆ ನೀವು ನಂಬಬೇಕಷ್ಟೆ. ಈ ವ್ಯಕ್ತಿಯ ಹೇಳಿದ ಮಾತುಗಳನ್ನು ಆ ಮೂಮೆಂಟಿಗೆ ನೀವು ನಂಬಬೇಕಷ್ಟೆ. ಈ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರುವಂಥದ್ದು ಇದೆಯಾ? ಈ ವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಫ್ಲರ್ಟಿಂಗ್ ಕ್ಯಾರೆಕ್ಟರ್. ನೀವು ಈ ಹಿಂದೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಕೂಡ ಇತ್ತೀಚೆಗೆ ಈ ವ್ಯಕ್ತಿಯ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳಿ. ಒಟ್ಟಲ್ಲಿ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿ ಸಾಧ್ಯ ಆ ರೀತಿ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನೀವು ಸಾಕಷ್ಟು ಹಣಕಾಸುಗಳನ್ನು ಲಾಸ್ ಮಾಡ್ಕೊಂಡಿದ್ದಾಗಿರ್ಬೋದು, ಈ ವ್ಯಕ್ತಿಗಳನ್ನು ನಂಬಿ. ಈ ಹಿಡನ್ ಫೀಲಿಂಗ್ಸ್ ಏನಾಗಿದೆ, ಇವರು ಕೂಡ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರಾ? ಇವ್ರಿಗೆ ನೀವು ಬೇಕಾ? ಇವ್ರಿಗೆ ನೀವು ನೋ ವೇ. ಇಲ್ಲಿ ನಿಮಗೆ ನೀವೇ ಬಲವಂತವಾಗಿ ಆ ವ್ಯಕ್ತಿ ಹತ್ರ ಹೋಗ್ತಿದ್ದೀರಿ ಬಿಟ್ಟರೆ ಆ ವ್ಯಕ್ತಿ ನಿಮ್ಮಿಂದ ಎಷ್ಟರ ಮಟ್ಟಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ತಪ್ಪಿಸ್ಕೊಳ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಡೈಲಿ ರೊಟೀನ್ಗಳನ್ನು, ಮುಂಚೆ ಇದ್ದಿದ್ದ ಡೈಲಿ ರೊಟೀನ್ಗಳನ್ನು ನೀವು ಮೆಲ್ಕು ಹಾಕುವಂಥದ್ದು. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸಿಚುವೇಶನ್ ಹಾಗೇ ಇದೆ. ಕೆಲವೊಂದು ಬಾರಿ ಅವರ ಮನೆಯ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗೋದಕ್ಕೆ ಬಹಳಷ್ಟು ವಿಚಾರವಾಗಿ ಹೇಳಿದ್ರು. ಇವರು ಕೇಳದೆ ನೀವೇ ಬೇಕು ಅಂತ ಇದ್ದವರು ಈಗ ತಂತಾನಾಗೆ ಮೈಂಡ್ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ? ಸ್ಟಾರ್ಟಿಂಗಲ್ಲಿ ಇವರು ನಿಮ್ಮನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ? ಆ ರೀತಿಯಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳೋದು, ಬೇರೆ ಒಂದು ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು, ಈ ರೀತಿಯೆಲ್ಲ ಮಾಡಿಕೊಂಡ್ರು. ಸೊ ಈಗ ನಿಮ್ಮ ಮರೆಯೋದಕ್ಕಿರಲಿ, ನಿಮ್ಮ ಕಾಂಟ್ಯಾಕ್ಟ್ ಬಂದ್ರೇ ದೂರ ಹೋಗಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಕ್ಯಾಂಡಲ್ ನೋಡಿ, ವ್ಯಾಕ್ಸ್ಗಳು ಎಲ್ಲೂ ಕೂಡ ನಿಲ್ತಾನೆ ಇಲ್ಲ. ಓಕೆ, ಈ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆ ನಿಮ್ಮ ಲೈಫಲ್ಲಿ ಇದೆಯಾ? ಬಂದರೂ ಕೂಡ ಇವರು ನಿಮ್ಮ ಅಳುವಿಗೆ, ನಿಮ್ಮ ಕಣ್ಣೀರಿಗೆ ಒಂದಷ್ಟು ನಿಮ್ಮನ್ನ ಸಮಾಧಾನ ಮಾಡಿ ಮರಳಿ ಅವ್ರು ಯಾವ ಸ್ಥಿತಿಗಿದ್ರೂ ಅದೇ ರೀತಿ ಅವರು ಚೇಂಜ್ ಆಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸಪೋಸ್ ನೀವು ತುಂಬ ಅಳೋದಕ್ಕಾಗಿರ್ಬೋದು, ನೀವು ತುಂಬ ನಿಮ್ಮ ಸಿಚುವೇಶನ್ನ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ಳೋದು, ದುಃಖಿಸ್ಕೊಳ್ಳೋದು, ಇದನ್ನೆಲ್ಲ ಹೇಳೋದ್ರಿಂದ ಈ ವ್ಯಕ್ತಿಗೆ ಆ ಟೈಮಲ್ಲಿ ಒಂದಷ್ಟು ಪಾಪ ಅನ್ನುವಂತಹ ಫೀಲ್ ಆಗತ್ತೆ. ಬಿಟ್ಟರೆ ನಿಮ್ಮ ಜೊತೆಗಿರಬೇಕು ಅನ್ನುವಂತಹ ಯಾವುದೇ ಒಂದು ಮೈಂಡ್ಸೆಟ್ ಇರೋದಿಲ್ಲ. ಆ ಮೂಮೆಂಟಿಗೆ ನಿಮ್ಮನ್ನು ಮಾತಾಡ್ತಾರೆ, ಸಮಾಧಾನ ಮಾಡ್ತಾ ಇದ್ದಾರೆ ಅಷ್ಟೇ. ಅದ ನಂತರ ರೀಸನ್ ಕೊಟ್ಟು ದೂರ ಆಗೋದಕ್ಕೆ ಯಾವ ದಾರಿನ ಹುಡುಕಬೇಕು, ಸಿಚುವೇಶನ್ ಇವರು ಬಹುಶಃ ಇವರ ಫ್ಯಾಮಿಲಿ ಮೆಂಬರ್ಸ್ಗಳು, ಇವ್ರ ಸಿಚುವೇಶನ್ ಇವರ ಫ್ಯಾಮಿಲಿ ಮೆಂಬರ್ಸ್ಗಳು ಇವರನ್ನು ದೂರ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಮಾಡಿ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ಒಟ್ಟಿಗೆ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ಯಾಂಡಲ್ ನಾನು ಮತ್ತೆ ಇಲ್ಲಿ ಹಾಕೋದಕ್ಕೆ ಹೋದರೆ ನೀವಿಬ್ಬರು ಮತ್ತೆ ಮರಳಿ ಒಂದಾಗ್ತೀರಾ? ಒಂದಾಗುವ ಪ್ರಯತ್ನ ಇದೆಯಾ? ನೋ, ಪ್ರಯತ್ನನೇ ಇಲ್ಲ. ಸ್ಪ್ಲಿಟ್ ಆಗ್ತಾ ಇದೆ. ಅವರ ಹಿಡನ್ ಫೀಲಿಂಗ್ಸ್ ಏನಾಗಿದೆ, ಅವ್ರ ಹಿಡನ್ ಫೀಲಿಂಗ್ಸ್ ನಿಮ್ಮ ನೆನಪು ಅವ್ರಿಗೂ ಕೂಡ ಆಗ್ತಾ ಇದೆಯಾ? ಆಬ್ವಿಯಸ್ಲಿ ಆಗ್ತಾ ಇದೆ. ಆಬ್ವಿಯಸ್ಲಿ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ದಿನಗಳು, ಬಟ್ ಆದರೆ ನಿಮ್ಮಷ್ಟಲ್ಲ. ನಿಮಗೆ ಬಹಳಷ್ಟು ಫೀಲಿಂಗ್ಸ್ ಇದೆ ಈ ವ್ಯಕ್ತಿಯ ಮೇಲೆ, ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆ ಮಟ್ಟದ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಫೀಲಿಂಗ್ಸ್ ಇರೋರು ನೀವು ಒಬ್ಬರೇ ಆಗಿದ್ದೀರಿ. ಅವ್ರಿಗೇನಾಗ್ತಿದೆ ಅಂತ ಹೇಳಿದ್ರೆ ಮರೆಯೋದಕ್ಕೂ ಕೂಡ ಬಹಳಷ್ಟು ದಾರಿಗಳು ಇದೆ. ಇತ್ತೀಚೆಗೆ ಫ್ಲರ್ಟ್ ಮಾಡ್ತಾ ಇರುವಂಥದ್ದು,
ಕೆಲವ್ರ ಲೈಫಲ್ಲಿ ಅವರ ಕೊಲೀಗ್ಸ್ಗಳೇ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರುವಂಥದ್ದು, ಫ್ಯಾಮಿಲಿ ಪರ್ಸನ್ಸ್ಗಳೇ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರುವಂಥದ್ದು, ಈ ರೀತಿಯೆಲ್ಲ ನಾನು ನೋಡ್ತಾ ಇದ್ದೀನಿ. ಓಕೆ, ಟ್ರಾವೆಲ್ ಮಾಡ್ತಾ ಇರ್ಬೋದು, ಈ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇರ್ಬೋದು. ಈ ವ್ಯಕ್ತಿ ಅಷ್ಟರ ಮಟ್ಟಿಗೆ ರಿಸ್ಕ್ ತಗೊಳ್ಳುವ ಯಾವುದೇ ಯೋಚನೆಯಲ್ಲಿ ಇಲ್ಲ. ನೀವೇನು ತುಂಬ ಅಂಗಲಾಚ್ತಿದ್ದೀರಲ್ಲ ಆ ಟೈಮಲ್ಲಿ ಹೇಳ್ಬೋದಷ್ಟೇ, ಬಟ್ ಆದರೆ ನಿಮ್ಮ ವಿಚಾರವಾಗಿ ರಿಸ್ಕ್ ತಗೊಳ್ಳುವಂತಹ ಯಾವ ಯೋಚನೆಯಲ್ಲೂ ಕೂಡ ಈ ವ್ಯಕ್ತಿ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ನಿಮ್ಮೊಟ್ಟಿಗೆ ಮಾತನಾಡಿದ್ರೆ, ಅದು ನೀವು ಫೋನ್ ಮಾಡಿ, ನೀವೇ ಕಾಂಟ್ಯಾಕ್ಟ್ ಮಾಡಿ, ನೀವೇ ಕರೆದು, ನೀವು ತುಂಬ ಚಿಕ್ಕವರಾಗಿದ್ದೀರಿ ಈ ವ್ಯಕ್ತಿ ವಿಚಾರವಾಗಿ ಎಲ್ಲ. ನಾನು ಈ ವ್ಯಕ್ತಿ ಹೆಸರು ನೀವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಈ ವ್ಯಕ್ತಿ ಹೆಸರನ್ನು ನೀವೇನು ನಾನು ಕ್ಯಾಂಡಲಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ, ಸ್ಪ್ಲಿಟ್ ಆಗಿ ಹೋಗ್ತಾ ಇದೆ. ಯಾವುದು ಕೂಡ ಒಂದು ವಿಶ್ವಾಸವಾಗಿರಬೇಕು ಅಥವಾ ನಾನು ಜೊತೇಲಿ ಇರಬೇಕು, ಕೊನೆವರೆಗೂ ಇರಬೇಕು ಅನ್ನುವಂತಹ ಮೈಂಡ್ಸೆಟ್ಟೇ ಇಲ್ಲ. ನಿಮ್ಮ ಜೊತೆ ಬರೀ ಈ ಬೊಗಳೆ ಮಾತುಗಳನ್ನು ಜಾಸ್ತಿ ಆಡಿದಂಥದ್ದೇ ಜಾಸ್ತಿ. ಬಿಕಾಸ್ ಅಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ, ನೀವು ಬಹಳಷ್ಟು ಶೇರ್ ಮಾಡುವಂಥದ್ದು, ಆ ಫೀಲಿಂಗ್ಸ್ನ ಕೇಳಿ ಆ ಮೂಮೆಂಟಿಗೆ ನಿಮಗೆ ಸಮಾಧಾನ ಮಾಡೋದು ಮಾಡ್ತಿದ್ದಾರೆ. ಬಿಟ್ಟರೆ ಇಲ್ಲಿ ನೀವು ಯಾಮಾರ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಫ್ಯಾಮಿಲಿ ಪರ್ಸನ್ಸ್ಗಳು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅವರು ನಿಮ್ಮಿಂದ ದೂರ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸುಳ್ಳುಗಳನ್ನು ಹೇಳಬೇಕು, ಎಷ್ಟರ ಮಟ್ಟಿಗೆ ಅವ್ರನ್ನೇ ಅವರು ಪಾಪ ಅನ್ನುವ ರೀತಿಯಲ್ಲಿ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡು ದೂರ ಆಗಬೇಕು, ಅದನ್ನೆಲ್ಲನೂ ಕೂಡ ಮಾಡಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಒಳಗಡೆ ಸ್ವಾರ್ಥತೆನೇ ತುಂಬಿದೆ ಅಂತಲೇ ಹೇಳಬಹುದು. ಒಂದು ನೋಡಿ, ವ್ಯಾಕ್ಸ್ ಕೂಡ ಯಾವುದೇ ಒಂದು ಭರವಸೆ ಕೊಡುವಂಥದ್ದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಯಾರೆಲ್ಲ ಮೊದಲನೆಯ ವ್ಯಾಕ್ಸ್ ರೀಡಿಂಗ್ ನೀವು ನೋಡಿದ್ರಿ, ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಇದಾಗಿತ್ತು. ಟ್ಯಾರೋ ಏನು ಹೇಳುತ್ತೆ, ಅವರ ಹಿಡನ್ ಫೀಲಿಂಗ್ಸ್, ಇದಕ್ಕೆಲ್ಲ ಕಾರಣ ಏನು? ಪೇಜ್ ಆಫ್ ಸ್ವಾರ್ಡ್ಸ್, ಇತ್ತೀಚೆಗೆ ಮೈಂಡ್ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಇತ್ತೀಚೆಗೆ ನನಗೂ ಈ ಥರ ಒಂದು ಲೈಫ್ ಇದೆ ಅನ್ನುವಂತಹ ರೀತಿಯಲ್ಲಿ ಕಣ್ತೆರೆಸಿರುವಂಥವರು ಬಹಳಷ್ಟು ಜನಗಳಿದ್ದಾರೆ. ಬೇರೆ ಬೇರೆ ಮುಂಚೆ ಒಂದಷ್ಟು ಬಾಂಡಿಂಗ್ ಇತ್ತು, ನಿಮ್ಮಿಬ್ಬರ ನಡುವೆ ಒಂದಷ್ಟು ಆ ಎಮೋಷನ್ಸ್ ಇತ್ತು, ಆ ಎಮೋಷನ್ನೇ ಇಲ್ಲ ಇವಾಗ. ನೀವೇನೇ ಮಾತಾಡಿದ್ರೂ ಕೂಡ ಈ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ದೂರ ಆಗುವಂತಹ ಯೋಚನೆಗಳನ್ನೇ ಮಾಡ್ತಾ ಇದ್ದಾರೆ. ನನಗೆ ಈ ಲೈಫ್ಗಿಂತ ಬೆಟರ್ ಲೈಫ್ ಮತ್ತೊಂದಿದೆ ಅನ್ನುವ ರೀತಿಯಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಇವ್ರು ಏನೇ ಮಾತನಾಡಿದ್ರು ಕೂಡ ಕ್ಯಾಂಡಲ್ ವ್ಯಾಕ್ಸ್ಗಳು ನೋಡಿ ಒಂದಾದ್ರೂ ಕೂಡ ಜಾಯಿನ್ ಇಲ್ಲ. ಇವರು ಆ ಟೈಮಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾತಾಡಬೇಕಲ್ವಾ, ಆ ರೀತಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಮನಸ್ಥಿತಿ ಈಗಿದ್ದಂಥ ರೀತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಅಂದರೆ ಈ ವ್ಯಕ್ತಿ ಏನೇ ಪ್ರಾಮಿಸ್ ಮಾಡಿದ್ರು, ಈ ವ್ಯಕ್ತಿ ನಿಮ್ಗೆ ಏನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಇತ್ತೀಚೆಗೆ ಫ್ರೆಂಡ್ಸ್ ಆದಂತಹ ಸೋಷಲ್ ಮೀಡಿಯಾದಲ್ಲೋ ಅಥವಾ ಏಕೆಂದರೆ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ವ್ಯಾಕ್ಸ್ ರೀಡಿಂಗ್ ಕೂಡ ಅದೇ ಬಂದಿದೆ. ಓಕೆ, ಯಾರೆಲ್ಲ ಸೆಕೆಂಡ್ ರೆಡ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಏನು ಬರ್ತಾ ಇದೆ ಕ್ಯಾಂಡಲ್ ವ್ಯಾಕ್ಸ್, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ನೋಡಿ, ನಿಮ್ಮ ವ್ಯಕ್ತಿಯ ಮನಸ್ಥಿತಿ, ಮುಚ್ಚಿಟ್ಟಿರುವಂತಹ ಸತ್ಯ, ಮುಚ್ಚಿಟ್ಟಿರುವಂತಹ ಭಾವನೆ ಈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಯೂನಿವರ್ಸ್ ನನಗೆ ತಿಳಿಸ್ಕೊಡ್ಲಿ. ಈ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆ ಇದೆಯಾ? ಈ ವ್ಯಕ್ತಿ ನಿಮ್ಮೊಟ್ಟಿಗಿರೋದು ನಿಜಾನಾ? ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಬರುವ ಆಸೆ ಇದೆಯಾ? ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಮಾತನಾಡುವಂತಹ ರೀತಿ ನಿಜಾನಾ? ಆಬ್ವಿಯಸ್ಲಿ ಹೌದು, ನಿಜನೇ ಇದೆ. ಅವ್ರಿಗೇನು ನಿಮಗೆ ಅವರು ದೂರ ಆದಂತಹ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ, ಬಿಟ್ಟರೆ ಅವ್ರು ಏನು ಹೇಳ್ತಿದ್ದಾರೆ ಅದು ಸತ್ಯವಾಗೇ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಜೊತೆಗೆ ಇರೋದಕ್ಕೆ ನೀವೆಷ್ಟರ ಮಟ್ಟಿಗೆ ಆಸೆ ಪಡ್ತೀರಿ ಅಷ್ಟರ ಮಟ್ಟಿಗೆ ಈ ವ್ಯಕ್ತಿಗೂ ಕೂಡ ಆಸೆ ಇದೆ. ಬಟ್ ಆದರೆ ಕೆಲವೊಂದು
ಕೆಲಸಗಳು, ಕೆಲವೊಂದು ವ್ಯವಹಾರಗಳು, ಕೆಲವೊಂದು ಕಮಿಟ್ಮೆಂಟ್ಸ್ಗಳು ಇವರು ನಿಮ್ಮನ್ನು ಇಗ್ನೋರ್ ಮಾಡುವಂತಹ ರೀತಿಯಾಗಿರ್ಬೋದು, ಅಥವಾ ನಿಮ್ಗೆ ಅದು ಅನ್ನಿಸ್ತಾ ಇರ್ಬೋದು ಅಷ್ಟೇ. ಇಗ್ನೋರ್ ಮಾಡುವಂಥ ರೀತಿ, ಇವ್ರು ನನಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಇವ್ರು ಯಾರೊಟ್ಟಿಗಾದರೂ ಇದ್ದಾರಾ, ಈ ರೀತಿ ಎಲ್ಲ ನಿಮಗೆ ಬರ್ತಾ ಇರುವಂತಹ ಫೀಲಿಂಗ್ಸ್ಗಳು. ಓಕೆ, ಫ್ರೆಂಡ್ ಸರ್ಕಲ್ ಬಹಳನೇ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಈ ವ್ಯಕ್ತಿ ಒಂಟಿಯಾಗಿ ಇರೋದೇ ಇಲ್ಲ, ಯಾರಾದರೂ ಒಬ್ರ ಜೊತೆಗೆ ಇದ್ದೇ ಇರ್ತಾರೆ ಇವರು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬರುವಂತಹ ಫೀಲಿಂಗ್ಸೇ ಈ ವ್ಯಕ್ತಿಗಿರುತ್ತೆ ಅನ್ನೋದು ಸುಳ್ಳು. ಬಟ್ ಆದರೆ ನೀವೆಷ್ಟು ಹಚ್ಕೊಂಡಿದ್ದೀರಲ್ಲ ಅಷ್ಟೇ ಈ ವ್ಯಕ್ತಿನೂ ಕೂಡ ನಿಮ್ಮನ್ನು ಹಚ್ಕೊಂಡಿದ್ದಾರೆ. ನಿಮ್ಮ ಧ್ಯಾನ, ನಿಮ್ಮ ಜಪ ಎಲ್ಲನೂ ಮಾಡಿದ್ದಿದೆ. ಬಟ್ ಆದರೆ ನೀವು ತೋರಿಸ್ಕೊಳ್ತೀರಿ, ಆದರೆ ಈ ವ್ಯಕ್ತಿ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಈ ವ್ಯಕ್ತಿಗೆ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ಫ್ರೆಂಡ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ಅಥವಾ ಫ್ಯಾಮಿಲಿ ಪರ್ಸನ್ಸ್ ಇರೋದ್ರಿಂದ ಇವರು ನಿಮ್ಮ ಕಾಂಟ್ಯಾಕ್ಟ್ಗಳಿಗೆ ಸಿಗದೇ ಇದ್ದಾಗ ನಿಮ್ಮ ಮೈಂಡಿಗೆ ಒಂದೇ, ಇವರೆಲ್ಲೋ ನನಗೆ ಮೋಸ ಮಾಡ್ತಾ ಇದ್ದಾರೇನೋ ಅನ್ನುವ ರೀತಿಯಲ್ಲಿ. ಬಟ್ ಇಲ್ಲ, ಆ ವ್ಯಕ್ತಿಗೆ ನಿಮ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅದೇ ರೀತಿ ಫೀಲಿಂಗ್ಸ್ ಇದೆ. ಹಾಗೆ ನಿಮ್ಮೊಟ್ಟಿಗೆ ಜಗಳಗಳ ಆಡಿದ್ರೂ ಕೂಡ ಬೇಗ ರೀಕನೆಕ್ಟ್ ಆಗುವ ಸಾಧ್ಯತೆಯೂ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳು ನಿಮ್ಮಿಬ್ಬರ ನಡುವೆ ಎಷ್ಟೇ ಸಲ ಆಗಿದ್ರೂ ಕೂಡ ಈ ವ್ಯಕ್ತಿ ಬೇಗನೆ ಕಾಂಟ್ಯಾಕ್ಟ್ ಆಗ್ತಾರೆ ಅಂತಲೇ ಹೇಳಬಹುದು. ಓಕೆ, ತುಂಬ ವಿಶ್ವಾಸ ಅಂದರೆ ಬಹಳಷ್ಟು ಸ್ನೇಹ ಜೀವಿ ಅಂತಲೇ ಹೇಳಬಹುದು. ಎಂಥವ್ರನ್ನೂ ಕೂಡ ಬೇಗ ಹಚ್ಕೊಳ್ಳುವಂಥದ್ದಾಗಿರ್ಬೋದು, ಬೇಗ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಬಿಡ್ತಾರೆ ಇವರು. ಹೇಗೆ ಅಂತ ಹೇಳಿದ್ರೆ ಯಾರನ್ನೂ ಬಿಟ್ಟು ಇರೋದಿಲ್ಲ, ಯಾರ ಹತ್ರನೂ ಕೂಡ ಬೇಗ ಕೆಟ್ಟವ್ರು ಕೂಡ ಆಗೋದಿಲ್ಲ. ಅವ್ರು ಕೆಟ್ಟವ್ರು ಆದ್ರೂ ಕೂಡ 1 ದಿನ 2 ದಿನದ ಮಟ್ಟಿಗೆ ಆಗ್ತಾರೆ, ಬಿಟ್ಟರೆ ಎಲ್ಲರೂ ಬೇಕು ಅನ್ನುವಂತಹ ಸ್ನೇಹ ಜೀವಿ ಅಂತಲೇ ಹೇಳಬಹುದು. ಓಕೆ, ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಏನಾದರೂ ಹೇಳ್ತಾ ಇದ್ರೆ ಅದು ನಿಜನಾ? ಈ ವ್ಯಕ್ತಿ ನಿಮ್ಮನ್ನೇನಾದರೂ ಅವಾಯ್ಡ್ ಮಾಡ್ತಾ ಇದ್ದಾರಾ? ನೀವು ಬೇಡ ಅಂತ ಹೇಳಿ ಏನಾದರೂ ಅವಾಯ್ಡ್ ಮಾಡ್ತಾ ಇದ್ದಾರಾ? ನೋ, ಇಲ್ಲ. ನೀವು ಬೇಡ ಅನ್ನುವಂತಹ ರೀತಿ ಯಾವುದೂ ಇಲ್ಲ. ಇಲ್ಲಿ ನೀವು ಬಹಳಷ್ಟು ಈ ವ್ಯಕ್ತಿ ಒಂದಷ್ಟು ನಿಮ್ಮ ಟೈಮ್ಗೆ ಸಿಗದೆ ಇದ್ದಾಗ ಅಥವಾ ನಿಮ್ಮ ಮಾತಿಗೆ ಸಿಗದೆ ಇದ್ದಾಗ ಒಂದಷ್ಟು ಅವ್ರ ಫ್ರೆಂಡ್ ಸರ್ಕಲಲ್ಲೋ ಅವ್ರ ವಿಚಾರಗಳಲ್ಲೋ ಬ್ಯುಸಿ ಇದ್ದಾಗ ನಿಮ್ಗೆ ಅನಿಸೋದು ಒಂದೇ, ಯಾವುದಾದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದಾ, ಅಥವಾ ನನಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇಲ್ವಾ ಅನ್ನುವ ರೀತಿಯಾಗಿ. ಇಲ್ಲಿ ಯಾವ ಒಂದು ಕ್ಯಾಂಡಲ್ ವ್ಯಾಕ್ಸ್ ಕೂಡ ಹೇಳ್ತಾ ಇಲ್ಲ. ಆ್ಯಕ್ಚುಲಾಗಿ ಈ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಏನಿದೆಯಲ್ಲ, ಇವ್ರು ಯಾವುದೇ ಫೀಲಿಂಗ್ಸ್ಗಳು ಕೂಡ ನಿಮ್ಮಿಂದ ಮುಚ್ಚಿಟ್ಟಿರುವಂಥದ್ದು ಯಾವುದೂ ಇಲ್ಲ. ಎಲ್ಲನೂ ಕೂಡ ಓಪನ್ ಅಪ್ ಆಗಿ ಇದೇ ಆಯಿತು ಹೀಗೆ ಆಯಿತು, ಒಂದು ರೀತಿಯಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳಿ. ಬಟ್ ಆದರೆ ನೀವು ತಲೆ ಕೆಡಿಸ್ಕೊಂಡು 24 ಗಂಟೆ ಈ ವ್ಯಕ್ತಿ ಜೊತೆಗೆ ಮಾತನಾಡಬೇಕು, 24 ಗಂಟೆ ನಾನು ಇವ್ರ ಜೊತೆಗೇ ಇರಬೇಕು ಅಂದ್ಕೊಂಡ್ರೆ ನಿಮ್ಮ ಟೈಮ್ಗೆ ಇವರು ಲಭ್ಯ ಇರೋದಿಲ್ಲ. ಬಿಕಾಸ್ ಇವ್ರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ, ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಇದೆ. ನಿಮ್ಮನ್ನೇನಾದರೂ ಕೈ ಬಿಟ್ಟು ಹೋಗ್ತಾರಾ ಇವರು? ಈ ವ್ಯಕ್ತಿ ನಿಮ್ಮನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆಯಾ? ಈ ವ್ಯಕ್ತಿ ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಇದೆಯಾ? ನೋವೇ, ಈ ವ್ಯಕ್ತಿ ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಇಲ್ಲ. ಹಿಡನ್ ಫೀಲಿಂಗ್ಸ್ ಅಂತ ನಾನು ಇಲ್ಲೇನು ನೋಡ್ತಾ ಇಲ್ಲ, ಯಾಕೆಂದರೆ ಈ ವ್ಯಕ್ತಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ವಿಚಾರವಾಗಿ ನೀವೇನಾದರೂ ಒಳ್ಳೆಯ ಕೆಲಸಗಳು ಮಾಡಿದರೆ ಅಥವಾ ಒಳ್ಳೆಯ ಹೆಸರುಗಳನ್ನು ಮಾಡಿದರೆ ಅಥವಾ ನೀವೇನು ನಿಮ್ಮ ಕೆಲವು ಹ್ಯಾಬಿಟ್ಸ್ಗಳನ್ನು ನೀವು ಇದೇ ರೀತಿ ಇದ್ರಿ ಅಂತ ಹೇಳಿ ಬೇರೆಯವರೊಟ್ಟಿಗೆ ಯಾವುದೇ ಹೊಸ ಫ್ರೆಂಡ್ ಆಗಿರಲಿ ಹಳೆ ಫ್ರೆಂಡ್ ಆಗಿರಲಿ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳುವಂಥದ್ದು. ಈ ವ್ಯಕ್ತಿಯ ಗಮನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವರೆಲ್ಲೇ ದೂರ ಇರಲಿ, ನಿಮ್ಮ ಜೊತೆ ಲೋ ಕಾಂಟ್ಯಾಕ್ಟ್ ಇರಲಿ ನೆನಪು ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಅಂದರೆ ಆಕೆನೂ ಕೂಡ ಹೀಗೆ ಇದ್ರು, ಆತನೂ ಕೂಡ ಹೀಗೆ ಇದ್ರು, ಆಕೆಗೆ ಇದು ಇಷ್ಟ, ಏನೇ ತಿನ್ನುವಾಗಲಿ ಅಥವಾ ಏನೇ ನಿಮ್ಗೆ ಇಷ್ಟಪಡುವಂತಹ ವಸ್ತುಗಳಾಗಿರಲಿ ಅಥವಾ ನೀವು ಅವ್ರ ಜೊತೆ ಕಳೆದಂಥ ಸಮಯದಲ್ಲಿ ಯಾವುದೇ ಒಂದು ವಸ್ತು ತೊಗೊಂಡಿದ್ದಾಗಿರಬಹುದು, ಬಟ್ಟೆ ವಿಚಾರದಲ್ಲೂ ಅಷ್ಟೇ ಕೂಡ ಯಾವುದಾದ್ರೂ ಡ್ರೆಸ್ ಹಾಕ್ಕೊಂಡಿದ್ದಾಗಿರ್ಬೋದು, ಇದನ್ನೆಲ್ಲ ಹಾಕ್ಕೊಂಡಾಗಲೂ ಕೂಡ ಅವ್ರಿಗೆ
ಅದೇ ಕಲರ್ಸ್ಗಳು ಕೂಡ ಬಂದಾಗಲೂ ಕೂಡ, ಕಲರ್ಸ್ ಆಗಿರ್ಬೋದು ಅಥವಾ ನಿಮ್ಮದೇ ರೀತಿಯಾದಂಥ ವ್ಯಕ್ತಿಗಳು ನೋಡಿದಾಗಲೂ ಕೂಡ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಒಂದಷ್ಟು ಒಳ್ಳೆಯದನ್ನೇ ಹೇಳೋದು. ಅವರು ಕೂಡ ಹೀಗೆ ಇದ್ದರು, ಆಕೆನೂ ಕೂಡ ಹೀಗೆ ಇದ್ದರು, ಆತನೂ ಕೂಡ ಹೀಗೆ ಇದ್ದ ಅನ್ನುವ ರೀತಿಯಲ್ಲಿ ಬೇಗ ಟ್ರಾನ್ಸ್ಪರೆಂಟ್ ಆಗಿಬಿಡ್ತಾರೆ ನಿಮ್ಮ ವಿಚಾರವಾಗಿ. ನಾನು ಹೇಳಿದ್ನಲ್ಲ, ತುಂಬ ಬಾಯಿ ಬಡಕರು ಇವರು. ಆ ಸಮಯಕ್ಕೆ ನಿಮ್ಮಷ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ತುಂಬ ಫೀಲ್ ಮಾಡ್ಕೊಳ್ಳೋವಂಥದ್ದು ಆ ರೀತಿ ಯಾವುದು ಮಾಡಲ್ಲಲ್ಲ. ಸೊ ನಿಮ್ಗೇನು ಅನಿಸುತ್ತೆ, ಇವರ ಫೀಲಿಂಗ್ಸ್ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ. ಸೊ ಇವರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಆ್ಯಕ್ಚುಲಾಗಿ ಇವರು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಇವರು ಯಾವುದೇ ಹಿಡನ್ ಫೀಲಿಂಗ್ಸ್ಗಳು ಆಗಿರ್ಬೋದು, ಯಾವುದೇ ವಿಚಾರಗಳು ನಿಮ್ಮಿಂದ ಈ ವ್ಯಕ್ತಿ ಮುಚ್ಚಿಟ್ಟಿಲ್ಲ ಅಂತ ಹೇಳಿ. ಇಲ್ಲಿ ಸೆಕೆಂಡ್ ರೆಡ್ ಕಲರ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ಮುಚ್ಚಿಟ್ಟಿರುವ ಭಾವನೆ ಅಥವಾ ನಿಮಗೆ ಅವರು ಮುಚ್ಚಿಟ್ಟಿರುವ ರೀತಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣ ಏನು? ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇಲ್ಲಿ ಈ ವ್ಯಕ್ತಿಗೆ ನಾನು ಹೇಳಿದ್ನಲ್ಲ, ಈ ವ್ಯಕ್ತಿಗೆ ಎಲ್ಲರೂ ಬೇಕು, ಎಲ್ಲದನ್ನು ಮಾಡಬೇಕು, ಎಲ್ಲ ಸಮಯನೂ ಕೂಡ ನಿಮ್ಮದೇ ಜಪ ಮಾಡೋದಕ್ಕಾಗೋದಿಲ್ಲ, ಅಥವಾ ಎಲ್ಲ ಸಮಯನೂ ಕೂಡ ನಿಮಗೆ ಅಟೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಒಳ್ಳೆಯ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಒಳ್ಳೆಯ ಕೆಲಸದಲ್ಲಿರಬಹುದು, ಒಳ್ಳೆಯ ಉದ್ಯೋಗ ಮಾಡುವಂಥದ್ದಾಗಿರ್ಬೋದು, ಕೆಲಸದ ವಿಚಾರದಲ್ಲಿ ಅನೇಕ ಬ್ಯುಸಿ ಆಗಿರಬಹುದು. ಇವರ ಕಾಂಟ್ಯಾಕ್ಟ್ಸ್ಗಳು ಭಾಳ ಜಾಸ್ತಿ ಇರೋದ್ರಿಂದ ಒಂದಷ್ಟು ನೀವು ಬೇಕು ಅಂಥ ವಿಚಾರಗಳು ಬೇಕು, ವ್ಯವಹಾರ ಬೇಕು, ವೈಯಕ್ತಿಕ ಜೀವನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನೀವೇನು ಮಾಡ್ತಿದ್ರಿ, ಸಂಪೂರ್ಣ ಅಟೆನ್ಷನ್ ನನಗೆ ಕೊಡಬೇಕು ಅಂತ ಹೇಳಿದಾಗ ನಿಮಗೆ ಆ ರೀತಿ ಅನ್ನಿಸ್ತಾ ಇರಬಹುದು ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್, ನಿಮ್ಗೆ ನೀವೇ ಏನೇನೋ ಯೋಚನೆಗಳನ್ನು ಮಾಡೋದು. ಇಲ್ಲಿ ನೋಡಿ, ಹುಣ್ಣಿಮೆ ಹತ್ರ ಬರ್ತಾ ಇದ್ದಾಗೆ ಏನನ್ಸುತ್ತೆ, ನಿಮ್ಮ ಮನಸ್ಸಿನಲ್ಲಿ ತುಂಬ ಬಹಳಷ್ಟು ಏರುಪೇರುಗಳಾಗುವಂಥದ್ದು. ಈ ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ದಾರಾ, ಅಥವಾ ಅವ್ರು ನಿಮ್ಗೆ ಒಂದಿನ ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲ, ಅಥವಾ ನಿಮ್ಮ ಮೆಸೇಜ್ಗೆ ಸಿಗಲಿಲ್ಲ, ನೀವೇನು ಅಂದ್ಕೊಂಡ್ಬಿಡ್ತೀರಿ, ಈ ವ್ಯಕ್ತಿ ನನ್ನಿಂದ ದೂರ ಆಗೋಗ್ಬಿಟ್ರು, ಅಥವಾ ಈ ವ್ಯಕ್ತಿನ ನನ್ನಿಂದ ಯಾರೋ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪಾಸ್ಟ್ ವಿಚಾರಗಳನ್ನೇ ಮೈಂಡ್ನಲ್ಲಿ ಇಟ್ಕೊಂಡು ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ನೀವು ಹತೋಟಿಗೆ ತಗೊಳ್ತಾ ಇಲ್ಲ ಅಂತ ಹೇಳಬಹುದು. ಸೊ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದು, ಮೂನ್ ಸ್ಟೋನ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ, ನಿಮ್ಮ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳದೆ ನಿಮ್ಮ ಟೈಮ್ಗೆ ಅವರು ಸಿಗದೇ ಇದ್ದಾಗ ನಿಮ್ಮ ಮನಸ್ಸನ್ನು ಕೂಡ ನೀವು ಹಿಡಿತವಾಗಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದರಿಂದ ನೀವು ಅನಾವಶ್ಯಕ ನಿದ್ದೆಗಿಡ್ತೀರಿ, ಅನಾವಶ್ಯಕ ಚಿಂತೆಗಳನ್ನು ಮಾಡ್ತೀರಿ. ನಿದ್ದೆ, ಊಟ ಎಲ್ಲ ಸ್ಕಿಪ್ ಮಾಡಿದಾಗ ಡೈಲಿ ರೂಟೀನ್ ಏನಾಗ್ಬಿಡುತ್ತೆ, ಬರೀ ಟೆನ್ಷನ್ ಮಾಡ್ಕೊಂಡು ಟೆನ್ಷನ್ನಲ್ಲೇ ಜೀವನ ಕಳೆಯುವಂಥದ್ದಾಗ್ಬಿಡತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಹೇಳೋದು ಒಂದೇ, ಸೆಕೆಂಡ್ ಕಾರ್ಡ್ ಅವ್ರಿಗೆ, ಇದು ನಿಮ್ಮ ಮನಸ್ಸಿಗೆ ನೀವು ಯಾವುದೋ ಒಂದು ವಿಚಾರ ಅಥವಾ ಅವ್ರು ಟೈಮ್ ಕೊಡದೇ ಇದ್ದಾಗ, ಅಥವಾ ಅವ್ರು ಬ್ಯುಸಿ ಇದ್ದಾಗ, ಅವ್ರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ವಿಪರೀತ ಟೆನ್ಷನ್. ಅವರು ಸಮಾಜದಲ್ಲಾಗಿರಬಹುದು ಅಥವಾ ಮನೆಗಳಲ್ಲಾಗಿರಬಹುದು ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರೋದ್ರಿಂದ ನಿಮಗೆ ಅಷ್ಟಾಗಿ ಅಟೆನ್ಷನ್ ಕೊಡ್ತಾ ಇಲ್ಲ. ಬಿಟ್ಟರೆ ನೀವು ನೈಸಾಗಿ ನೀಟಾಗಿ ಹ್ಯಾಂಡಲ್ ಮಾಡಿಕೊಂಡು, ನಿಮ್ಮನ್ನು ನೀವು ಆರೋಗ್ಯವಂತರನ್ನಾಗಿ ಇಟ್ಕೊಂಡು, ನಿಮಗೆ ನೀವೇ ಹೀಲ್ ಮಾಡಿಕೊಂಡು ಅವ್ರ ಜೊತೆ ಸಮಾಧಾನವಾಗಿದ್ದರೆ ಈ ಸಂಬಂಧ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಕಾಲ್ ಮುಖಾಂತರ ಆಗಿರ್ಬೋದು, ವಾಟ್ಸಪ್ ಮುಖಾಂತರ ಆಗಿರ್ಬೋದು. ದಯವಿಟ್ಟು ಕಾಲ್ ಸಿಗಲಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.